ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಂತಹ ರಾಜ್ಯಾಧ್ಯಕ್ಷರಂತಹ BY ವಿಜಯನವರನ್ನ ಬಂಧಿಸಲಾಯಿತು. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವಂಥ ಪ್ರಯತ್ನ ಹೇಗೆ? ಇದೇನು ಹೊಸತೇನಲ್ಲ ರೀ, ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಹಕ್ಕಿಡ್ತಕ್ಕಂಥದ್ದು, ಹಕ್ಕಿಕ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು. ಅನೇಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ. ನಮ್ಮ ಕಾರ್ಯಕರ್ತರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ. ಎಷ್ಟು ದಿನ ದರ್ಪ ನಡೀತದೆ ನಾವು ಕೂಡ ನೋಡ್ತೇವೆ. ವಿನಯ್ ಸೋಮಯ್ಯ ಅವರ ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದು ಶಾಸಕರುಗಳ ಕುಮ್ಮಕ್ಕಿನಿಂದ ಈ ಕೊಲೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನಮಗೆ ನ್ಯಾಯ ಸಿಗಲೇಬೇಕು. ನಮ್ಮ ಕಾರ್ಯಕರ್ತರಿಗೆ ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಮೊರೆ ಹೋಗಾದ್ರೂ ಸಹ ಇವತ್ತೇನು FIR ಇಂದ ಬಿಟ್ಟಿದ್ದಾರೆ ಶಾಸಕರ ಹೆಸರುಗಳನ್ನು. ಪೊನ್ನಣ್ಣ ಇರ್ಬೋದು, ಮಂತರಗೌಡ ಇರ್ಬೋದು, ಆ ಹೆಸರುಗಳು ಸೇರಬೇಕು. ಆ ನಿಟ್ಟನ್ನು ನ್ಯಾಯಾಲಯದ ಮೊರೆನೂ ಕೂಡ ನಾವು ಹೋಗ್ತೇವೆ. ಸರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್, BJP ಅವ್ರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇರಲಿ, ಯಾವುದೇ ಒಬ್ಬ ಜನಸಾಮಾನ್ಯಗೆ ಈ ರೀತಿ ಅನ್ಯಾಯ ಆದಾಗ ಅವನು MLA ಕಾಂಗ್ರೆಸ್ನವರಿರಲಿ, ಬೇರೆ ಪಾರ್ಟಿನೂ ನ್ಯಾಯದ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಪುಣ್ಯಾತ್ಮ ಮುಖ್ಯಮಂತ್ರಿಗೆ ಅನ್ಯಾಯ ಗೊತ್ತೇ ಹೊರತು ನ್ಯಾಯ ಅನ್ನೋದು ಗೊತ್ತೇ ಇಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಒಬ್ಬ ಕೊಲೆಗಡಕ ಮುಖ್ಯಮಂತ್ರಿ ಅಂತೇಳಿ ಹಣೆಪಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಇವರಿಂದ ನಾವೇನು ನ್ಯಾಯ ನಿರೀಕ್ಷೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಆಗ ನಾವು ನ್ಯಾಯಾಲಯ ಮೊರೆ ಹೋಗ್ತೇವೆ. ನಮ್ಮ ಕಾರ್ಯಕರ್ತ ಏನು ಸಾವಾಗಿದೆ, ನಾವು ವಿನಯ್ ಸೋಮಯ್ಯ ಅವರು, ಅದಕ್ಕೆ ನ್ಯಾಯ ಸಿಗಲೇಬೇಕು. ಆ ನಿಟ್ಟಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೇವೆ. BJP ಅವರು ಹತಾಶರಾಗಿದ್ದಾರೆ, ಸಾವಿನಲ್ಲೂ ರಾಜಕಾರಣ ಮಾಡ್ತಿದ್ದಾರೆ ಅಂತ ಸರ್. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ನಿಲ್ಲಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ. ಅದನ್ನು ಮಾಡಿದ್ದೇವೆ. ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಇವತ್ತು ಕೆಟ್ಟ ಮಾನಸಿಕ ಸ್ಥಿತಿ ಅದು ಕಾಂಗ್ರೆಸ್ ಪಕ್ಷದ ಇದೆಯೇ ಹೊರತು ಭಾರತೀಯ ಜನತಾ ಪಾರ್ಟಿದಲ್ಲ. ನಮ್ಮ ಕಾರ್ಯಕರ್ತ ಪರವಾಗಿ ನಾವು ನಿಂತಿದ್ದೇವೆ. FIR ಕೇಳಿದ್ರು, FIR ಹಾಕಿದ್ದೀವಿ, ಬಟ್ ಆದರೂ ಕೂಡ ರಾಜಕಾರಣ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಸರ್ ತೋರಿಸ್ತೇವೆ. ನ್ಯಾಯಾಲಯದ ಮೊರೆ ಹೋಗ್ತೇವೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ಬಟ್ ಈ ಸಂದರ್ಭಕ್ಕೆ ಸರ್, ನಿಮ್ಮ ಹೋರಾಟ ಅಂದರೆ ವಿನಯ್ ಅವರಿಗೆ ಸಾವಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಿದ್ರಿ, FIR ಬೇಕೇ ಬೇಕು ಅಂತೇಳಿ ಬಿಗಿ ಪಟ್ಟಣ ಹಿಡಿದಿದ್ರಿ ಸರ್. FIR ಮಾಡಿದ್ದಾರೆ, ಆದರೆ ಅದರಲ್ಲಿ ಶಾಸಕರುಗಳು ಕೈ ಬಿಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತನ ಸಾವಿಗೆ ಕಾರಣೀಭೂತರು ಯಾರು ಅಂತೇಳಿ ಆ ವಾಟ್ಸಪ್ ಮೆಸೇಜಲ್ಲಿ ಡೆತ್ ನೋಟಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಸ್ಥಳೀಯ ಶಾಸಕರ ಮಂತನಗೌಡ ಇರ್ಬೋದು, ಅದೇ ರೀತಿ ಪೊನ್ನಣ್ಣ ಇರ್ಬೋದು, ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಹಾಗಾಗಿ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ. ಇವರಿಂದ ನಾವು ನ್ಯಾಯ ನಿರೀಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಮುಂದಿನ ನ್ಯಾಯಾಲಯಕ್ಕೆ ಮೊರೆ ಹೋಗ್ತೇವೆ. ಥ್ಯಾಂಕ್ ಯು. ಇದಿಷ್ಟು BJPಯ ರಾಜ್ಯಾಧ್ಯಕ್ಷರಂತಹ BY ವಿಜೇಂದ್ರ ಅವರ ಮಾತುಗಳು. ನಾವು ಕಾನೂನು ಸಮರವನ್ನು ಹೂಡ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನೇ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕುಶಾಲನಗರ, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.